ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ದಿಶಾ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮತ್ತು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೀಸೆಂಟಾಗಿ ನಾನು ಮತ್ತು ನನ್ನ ಹಸ್ಬೆಂಡು ತಿರುವಣ್ಣಾಮಲೈ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. ನಮಗೆ ಎಷ್ಟೊತ್ತು ಟೈಮ್ ಹಿಡಿತು ಇಲ್ಲಿಂದ ಹೋಗೋಕ್ಕೆ ಮತ್ತು ದರ್ಶನ ಎಷ್ಟೊತ್ತು ಅವರ್ ಆಯಿತು ಅನ್ನೋದನ್ನು ಫುಲ್ ಡೀಟೇಲ್ಸ್ನ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ. ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ ತಕ್ಷಣ ನಾನಂತೂ ಫುಲ್ ಖುಷಿಯಾಗಿ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೆ. ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಸಂಜೆ ಒಂದು 6:30 ಆ ಥರ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಜರ್ನಿ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ನಾವಿಬ್ಬರು ದೇವ್ರ ಸಾಂಗ್ಗಳನ್ನ ಹಾಕ್ಕೊಂಡು ಹಾಡ್ಕೊಳ್ತಾ ಹೋದ್ವಿ. ಮಹಾಪ್ರಾಣದೀಪಂ ಶಿವಂ ಶಿವಂ ಮಹುಂಕಾರ ರೂಪಂ ಶಿವಂ ಶಿವಂ ಮಹಾಸೂರ್ಯ ಚಂದ್ರಾಗ್ನಿ. ತುಂಬ ಲಾಂಗ್ ಹೋಗಬೇಕು ಅಂತ ಹೇಳ್ಬಿಟ್ಟು ನಾವು 2,500ಕ್ಕೆ ಡೀಸೆಲ್ ಹಾಕ್ಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಮನೆ ಬಿಡಬೇಕಾದ್ರೆ ಅಂತೂ ಫುಲ್ಲು ಮಳೆ ಅಂದರೆ ಮಳೆ, ಫುಲ್ಲು ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಒಂದು 60 ಕಿಲೋಮೀಟರ್ಸ್ ಆಗಿತ್ತು. ಆಮೇಲೆ ನನಗಂತೂ ಫುಲ್ಲು ಹಸಿವಾಗ್ತಿತ್ತು. ಊಟ ತಿನ್ನೋಣ ಅಂತ ಹೇಳ್ಬಿಟ್ಟು ಒಂದು ಹೋಟ್ಲ್ ಹತ್ರ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಿಲ್ಲಿಸಿದ್ವಿ. ಈ ಹೋಟೆಲ್ ಬಂದುಬಿಟ್ಟು ಕೃಷ್ಣಗಿರಿ ಹತ್ರ ಇರೋದು, ಡಾಬಾ ಹತ್ರ. ನಾನು ತಿನ್ನೋಣ ಅಂತ ಫುಲ್ಲು ನನ್ನ ಫೇವ್ರೆಟ್ ಮಸಾಲೆ ದೋಸೆ ತಗೊಂಡು ಆರ್ಡ್ರ್ ಮಾಡ್ಕೊಂಡು ತಿಂದೆ. ಸಾಂಗ್ಸ್ಗಳು ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು 100 ಹೋಗ್ತಾ ಇದ್ದಾರೆ ಇವರಂತೂ. ನೈಟ್ ಅಲ್ವಾ, ಫುಲ್ಲು ಡ್ರೈವಿಂಗ್ ಸ್ವಲ್ಪ ಕಷ್ಟನೇ ಅಂತಲೇ ಅನಿಸ್ತು. ಮತ್ತು ಆ ಡಬಲ್ ರೋಡಲ್ಲಿ ಡಿವೈಡರ್ ಕೂಡ ಇರಲಿಲ್ಲ. ಸ್ವಲ್ಪ ಆಪೋಸಿಟ್ ಗಾಡಿಗಳೆಲ್ಲ ಬರ್ತಾ ಇತ್ತು. ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಮಳೆ ಬೇರೆ ಬಿದ್ದಿದ್ದರಿಂದ ನಾವಂತೂ ನಮ್ಮ ಮನೆಯಿಂದ ಒಂದು 100 ಕಿಲೋಮೀಟರ್ಸ್ ಬಂದುಬಿಟ್ಟಿದ್ವಿ. ಇನ್ನು 112 ಕಿಲೋಮೀಟ್ರ್ ಇತ್ತು ಇನ್ನೂ ತಿರುವಣ್ಣಾಮಲೈಗೆ. ನನಗಂತೂ ಈ ಥರ ಔಟ್ಸೈಡ್ ತಿರುಗೋದಂದರೆ ತುಂಬಾ ಇಷ್ಟ. ಮನೆಗಿದ್ದು ಇದು ಬೋರ್ ಆಗಿಬಿಡುತ್ತೆ. ಎಲ್ಲಾದರೂ ಆಚೆ ಹೋಗೋಣ ಅನ್ನೋಷ್ಟರಲ್ಲಿ ಫುಲ್ ಖುಷಿಯಾಗಿರ್ತೀನಿ ನಾನಂತೂ. ಫ್ರೆಂಡ್ಸ್ಗಿಂತ ಜಾಸ್ತಿ ಅವ್ರು ನನ್ನ ಜೊತೆನೇ ಆಚೆ ಬರೋದಕ್ಕೆ ತುಂಬ ಇಷ್ಟಪಡ್ತಾರೆ. ಯಾಕೆಂದರೆ ನಾನು ಯಾವಾಗಲೂ ಇವ್ರನ್ನ ನಗಿಸ್ತಾನೆ ಇರ್ತೀನಿ, ಕಾಮಿಡಿ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ಇವ್ರು ನನ್ನ ಜೊತೆನೇ ಇರೋಕ್ಕೆ ಇಷ್ಟಪಡ್ತಾರೆ. ನಾವು ಹೋಗೋ ದಾರಿನಲ್ಲೇ ಫುಲ್ಲು ಮಳೆ ಬಿದ್ದಿದ್ದರಿಂದ ಪೊಲೀಸವರು ಒಬ್ಬರು ಡ್ರಾಪ್ ಕೊಡಿ ಅಂತ ಕೇಳಿದ್ರು. ಅವ್ರನ್ನ ಕಾರ್ ಹತ್ತಿಸ್ಕೊಂಡು ನಾವು ಹೋದ್ವಿ. ನಾನಂತೂ ಕಾರಲ್ಲಿ 2 ಸ್ಟೆಪ್ಸ್ ಹಾಕ್ಕೊಂಡು ಸಾಂಗ್ಗೆ ಇವ್ರನ್ನ ಖುಷಿ ಮಾಡಿಸ್ಕೊಂಡಿದ್ದೆ. ನಾನು ಡ್ಯಾನ್ಸ್ ಮಾಡ್ತಾಯಿದ್ದಿದ್ದು ನೋಡಿ ಇವರು ಖುಷಿಯಾಗಿ ನಗೀತಾಯಿದ್ರು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ನನಗಂತೂ. ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ತಿರುವಣ್ಣಾಮಲೈಗೆ. ಕಾರಿಂದ ಆಚೆ ನೋಡಿದೆ, ಬಟ್ ಅಕ್ಕಪಕ್ಕದಲ್ಲಿ ಯಾರೂ ಇರಲಿಲ್ಲ. ಮೇಲೆ ನಿಂತ್ಕೋಬೇಕು ಅಂತ ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಆಮೇಲೆ ಫೈನಲಿಯಾಗಿ ನಿಂತ್ಕೊಂಡೆ. ಯಾರೂ ಇರಲಿಲ್ಲ. ಯಾರಾದರೂ ನೋಡಿದ್ದಿದ್ರೆ ಅಷ್ಟೇ ನನ್ನ. ಭಯನೂ ಆಗ್ತಿತ್ತು, ಖುಷಿನೂ ಆಗ್ತಿತ್ತು. ಯಾರಾದರೂ ನೋಡ್ಬಿಡ್ತಾರೇನೋ ಅಂತ ಹೇಳ್ಬಿಟ್ಟು ಇವರಂತೂ ಇಳಿಯ ಅಂತಾನೆ ಅಂತ ಇದ್ರು. ಫೈನಲಾಗಿ ಹಂಗೂ ಹಿಂಗೂ ನಾವು ತಿರುವಣ್ಣಾಮಲೈ ಟೆಂಪಲ್ಗೆ ರೀಚ್ ಆಗಿಬಿಟ್ವಿ. ಇಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ರಾತ್ರಿ 12 ಗಂಟೆ ಆಗಿತ್ತು. 6:30ಇಂದ 12 PM ಆಯಿತು ನಮ್ಗೆ ಆಲ್ಮೋಸ್ಟ್. ಮಾರ್ನಿಂಗ್ ಒಂದು 6 o'clockಗೆ ಫುಲ್ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಫುಲ್ಲಾಗಿ ರೆಡಿ ಆಗ್ತಾಯಿದ್ದೆ. ಫುಲ್ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿಬಿಟ್ಟು ಬಿಸ್ಕೆಟ್ ತಿನ್ಬೇಕು ಅನಿಸ್ತು. ಬಿಸ್ಕೆಟ್ ತಿನ್ಬಿಟ್ಟು ಆಟೋನಲ್ಲಿ ನಾವು ಟೆಂಪಲ್ ಹತ್ರ ಹೋದ್ವಿ. ನಾಮ ಹಾಕ್ತಾಯಿದ್ರು. ನಾಮ ಇಬ್ಬರೂ ಹಾಕ್ಸ್ಕೊಂಡು ಒಂದು 500 ಅಮೌಂಟ್ ಚೇಂಜ್ ಕೈಯಲ್ಲಿ ಇಟ್ಕೊಂಡು ಒಳಗಡೆ ಹೋದ್ವಿ ನಾವಿಬ್ರೂ. ಔಟ್ಸೈಡಿಂದ ನೋಡಿ ತಿರುವಣ್ಣಾಮಲೈದು ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇನ್ಸೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ಲೈನಲ್ಲಿ ಹೋಗ್ತಾ ಇದ್ವಿ. ಜನ ತುಂಬ ಕಡಿಮೆನೇ ಇದ್ದರು, ಅಷ್ಟೊಂದು ಜನ ಏನಿಲ್ಲ. ನಾವು ಸ್ಪೆಷಲ್ ದರ್ಶನದಲ್ಲಿ ಒಂದು 50 rupees ಪರ್ ಹೆಡ್ಡು ತಗೊಂಡು ಒಳಗಡೆ ಹೋದ್ವಿ. ಇದು ಇನ್ಸೈಡ್ ಒಳಗಡೆ ಟೆಂಪಲ್ದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಜನ ಆ ಕಡೆ ಬಂದ್ಬಿಟ್ಟು ನಾರ್ಮಲ್ ಇದರಲ್ಲಿ ಇದ್ದರು. ನಾರ್ಮಲಲ್ಲಿ ತುಂಬ ಜಾಸ್ತಿ ಜನನೇ ಇದ್ದರು.
ನಾರ್ಮಲ್ ಆಗೋದ್ರೆ ಒಂದು 4 ಅವರ್ಸ್ ಹಿಡಿಯುತ್ತೆ ನಮಗೆ ದರ್ಶನಕ್ಕೆ. ಅದೇ ಒಂದು ಸ್ಪೆಷಲ್ ಒಂದು 50 ರೂಪೀಸ್ ಪರ್ ಹೆಡ್ ತೊಗೊಂಡೋದ್ರೆ 1 ಅವರಲ್ಲಿ ದರ್ಶನ ಮಾಡಿಕೊಂಡು ಬಂದ್ಬಿಡ್ಬೋದು. ಪ್ರಸಾದ ಕೊಡ್ತಾಯಿದ್ರು, ಪುಳಿಯೋಗರೆ ಬಂದುಬಿಟ್ಟು. ಪುಳಿಯೋಗರೆ ತುಂಬ ಚೆನ್ನಾಗಿತ್ತು, ಇಬ್ಬರು ತಿಂದ್ವಿ ಪುಳಿಯೋಗರೆ ಅಲ್ಲೇ. ಇದು ಬಂದ್ಬಿಟ್ಟು ಇನ್ಸೈಡಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಮೇಲೆಗಡೆ ಎಲ್ಲ ಪಕ್ಷಿಗಳೆಲ್ಲ ಕುತ್ಕೊಂಡಿದ್ದಾವೆ, ಅದನ್ನೆಲ್ಲ ಹತ್ರದಿಂದ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅವೆಲ್ಲ ಹಾರಾಡ್ತಾ ಇದ್ದರೆ ನೋಡೋಕ್ಕೆ ತುಂಬ 2 ಕಣ್ಣುಗಳು ಸಾಲೋದಿಲ್ಲ. ಇನ್ನೊಂದು ಈ ಟೆಂಪಲಲ್ಲಿ ಸ್ಪೆಷಾಲಿಟಿ ಏನು ಅಂತ ಅಂದರೆ ಇಲ್ಲೊಂದು ಮರ ಇದೆ. ಈ ಮರದಲ್ಲಿ ನಾವು ಮುಕ್ಕೊಂಡು ಬಟ್ಟೆಗೆ ಕಲ್ಲಾಕ್ಬಿಟ್ಟು ಅರಿಶಿನ ಕುಂಕುಮ ಹಾಕಿ ಮತ್ತು 2-3 ಕಾಯಿನ್ಗಳು ಹಾಕ್ಬಿಟ್ಟು ಕಟ್ಟಿಕ್ಕಿದ್ರೆ ಮಕ್ಕಳಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಂಬ್ತಾರೆ. ನಾನು ಹೋಗ್ಬಿಟ್ಟು ಕಟ್ಬಿಟ್ಟು ಬಂದೆ. ನೋಡಿ, ಒನ್ ಡೇನಲ್ಲೇ ಆರಾಮಾಗಿ ಏನಾದರೂ ನೀವು ಈ ಥರ ಪ್ಲ್ಯಾನ್ ಮಾಡಿದ್ರೆ ಆರಾಮಾಗಿ ಒಂದು 5 ಅವರ್ಸಲ್ಲಿ ಹೋಗ್ಬಿಡ್ಬೋದು. ನಾವು ಬಂದುಬಿಟ್ಟು ವೈಟ್ ಫೀಲ್ಡಿಂದ ಹೋಗಿದ್ದು, ನಮಗೊಂದು 5.5 ಅವರ್ಸ್ ಹಿಡೀತು. ನೀವು ಒನ್ ಡೇನಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡೋ ಥರ ಇದ್ದರೆ ಇಲ್ಲಿ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ನನ್ನ ಸಜೆಷನ್ ಏನು ಅಂದರೆ, ನೀವೇನಾದರೂ ಟೈಮ್ ಸೇವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಸ್ಪೆಷಲ್ ಇದಕ್ಕೆ ಹೋಗ್ಬಿಟ್ಟು ಬಂದರೆ 1 ಅವರಲ್ಲಿ ಮುಗ್ದೋಗುತ್ತೆ. ಮತ್ತು ನೀವು ಬೇರೆ ಪ್ಲೇಸಸ್ ಕೂಡ ವಿಸಿಟ್ ಮಾಡ್ಬೋದು. ಆ್ಯಕ್ಚುಲಿ ನಾವು ಈ ಸತಿ ಬಂದಾಗ ನಮಗೆ ಗಿರಿ ದರ್ಶನ ಮಾಡೋದಕ್ಕೆ ಆಗಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಗಿರಿ ದರ್ಶನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಈ ಸತಿ ಬರೀ ದೇವ್ರ ದರ್ಶನ ಮಾಡಿಕೊಂಡು ಬಂದಿದ್ದೀವಿ. ನೆಕ್ಸ್ಟ್ ಟೈಮ್ ಬಂದರೆ ಕಂಪಲ್ಸರಿಯಾಗಿ ಗಿರಿ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಷನ್ ಅಂತ ಅನಿಸಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಹೆಚ್ಚು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.